ನಮಸ್ತೆ ಫ್ರೆಂಡ್ಸ್, ವಿ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ಒಂದಷ್ಟು ಮಾಹಿತಿ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಏನು ಯೂಟ್ಯೂಬ್ ಅಲ್ಲಿ ರೂಮರ್ಸ್ ಓಡಾಡ್ತಾ ಇದೆ, 11ನೇ ಕಂತಿನ ಹಣ ಬರಲ್ಲ, ವಾಪಸ್ ತಗೊಂಡಿದ್ದಾರೆ, ಇನ್ನೊಂದು ಈ ತರ ಕೆಲಸ ಮಾಡಿಲ್ಲ ಅಂದ್ರೆ 11ನೇ ಕಂತಿನ ಹಣ ಬರಲ್ಲ, ಅಥವಾ ಈ 2 ಹೊಸ ರೂಲ್ಸ್ ಬಂದಿದೆ, 11ನೇ ಕಂತಿನ ಹಣ ಬರಕ್ಕೆ ಇಲ್ಲ ಅಂದ್ರೆ ಬರಲ್ಲ, ಅಥವಾ 11ನೇ ಕಂತಿನ ಹಣ ಬರೋದೇ ಇಲ್ಲ. ಸೊ ಈ ತರ ಎಲ್ಲ ಸುಮಾರು ರೂಮರ್ಸ್ ಓಡಾಡ್ತಾ ಇದೆ. ಸೊ ಅದಕ್ಕೆಲ್ಲ ಕ್ಲಾರಿಟಿ, ಹಾಗೆ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ. ಸೊ ಗೃಹಲಕ್ಷ್ಮಿ ಯೋಜನೆಯ 10 ಕಂತಿನ ಹಣ ಆಲ್ರೆಡಿ ನಮ್ಗೆ ಸೇರಿದೆ. ಕೆಲವ್ರಿಗೆ ಎಷ್ಟು ಜನಕ್ಕೆ ಪೆಂಡಿಂಗ್ ಇತ್ತು, ಸೊ ಆಲ್ರೆಡಿ 1 ವೀಕ್ ಇಂದ 8,000 10,000 ಈ ರೀತಿ ಜಮಾ ಮಾಡ್ತಾ ಇದ್ದಾರೆ. ಸೊ 11ನೇ ಕಂತಿನ ಹಣದ ಬಗ್ಗೆ ಸುಮಾರು ರೂಮರ್ಸ್ ಯೂಟ್ಯೂಬ್ ಅಲ್ಲಿ ಓಡಾಡ್ತಾ ಇತ್ತು. ಖಂಡಿತ ಅದ್ ಯಾವ್ದು ಎಲ್ಲ ನಿಜ ಅಲ್ಲ. ರೂಲ್ಸ್ ಯಾವ್ದು ಬಂದಿಲ್ಲ, ಅಥವಾ ಏನಾದ್ರು ಹೊಸ ಕೆಲಸ ಮಾಡಿ ಹೊಸದಾಗಿ ಇನ್ನೇನಾದ್ರೂ ಅರ್ಜಿ ಸಲ್ಲಿಸಿ, ಸೊ ಏನೇನೋ ಬಂದಿದೆ, ಅದ್ ಯಾವ್ದು ನಿಜ ಅಲ್ಲ. ಏನೂ ಮಾಡಿಸ್ಬೇಕಾಗಿಲ್ಲ. ಒಂದ್ ಸಾರಿ ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟ್ಗೆ ಬಂದಿದೆ ಅಂದ್ರೆ ಅದು ಯೋಜನೆ ಜಾರಿ ಇರೋವರೆಗೂ ಬರುತ್ತೆ, ಓಕೆನಾ. ಸೊ 11ನೇ ಕಂತಿನ ಹಣ ಬರಬೇಕಾಗಿದ್ದು ಜೂನ್ಗೆ 100%. ಜೂನ್ ಫಸ್ಟ್ ವೀಕ್ ಅಲ್ಲಿ ಒಂದಷ್ಟು ಜನಕ್ಕೆ, ಸೆಕೆಂಡ್ ವೀಕ್ ಅಲ್ಲಿ ಒಂದಷ್ಟು ಜನಕ್ಕೆ ಬರುತ್ತೆ. ಫಸ್ಟ್ ವೀಕ್. ಸೊ ಇಂಥ ದಿನಾಂಕ ಅಂತ ಹೇಳ್ಬಿಟ್ಟು ಇನ್ನು ನಿಗದಿ ಆಗಿಲ್ಲ. ಖಂಡಿತ ಅದ್ರ ಬಗ್ಗೆ ನಮ್ಗೆ ಅಪ್ಡೇಟ್ ಸಿಕ್ಕಿದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಜೂನ್ ಫಸ್ಟ್ ವೀಕ್ ಅಲ್ಲಿ 11ನೇ ಕಂತಿನ ಹಣ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಎಲ್ರಿಗೂ ಸಿಗ್ತಾ ಇದೆ. ಆದ್ರೆ ಒಟ್ಟಿಗೆ ಎಲ್ರಿಗೂ ಹಾಕಕ್ಕಾಗಲ್ಲ. ಸ್ವಲ್ಪ ಜನಕ್ಕೆ ಇಂತಿಂಥ ಜಿಲ್ಲೆಗಳಿಗೆ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ತಾರೆ. ಫಸ್ಟ್ ವೀಕ್, ಸೆಕೆಂಡ್ ವೀಕ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಬರುತ್ತೆ 11ನೇ ಕಂತಿನ ಹಣ. ಡೇಟ್ ಅಪ್ಡೇಟ್ ಆಗಿದ ತಕ್ಷಣ ಖಂಡಿತ ನಾನು ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತೀನಿ. ಐ ಹೋಪ್ ಈ ಟಾಪಿಕ್ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಚಾನಲ್ಗೆ ಹೊಸದಾಗಿ ಎಂಟ್ರಿ ಆಗಿದೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇದೇ ತರ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.